ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡಗೆ ಸ್ವಾಗತ. ಗದಗ ನಗರದ ಶಹರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಕಳ್ಳತನ ನಡೆದಿತ್ತು. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡ ಗದಗ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿಕೊಂಡಿದ್ದರು. ಕಳ್ಳರ ಜಾಡು ಹಿಡಿದ ಗದಗ ಪೊಲೀಸರು ಬೆಳಗಾವಿ ಮೂಲದ ಖಾಜಾ, ಅರ್ಮಾನ್, ಇರ್ಫಾನ್, ಮೆಹಬೂಬ್ ಎಂಬ ಮೂವರು ಕಳ್ಳರನ್ನು ಬಂಧಿಸುವ ಮೂಲಕ ಕಳ್ಳರ ಹೆರೆಮುಡಿ ಕಟ್ಟಿದ್ದಾರೆ. ಸದರಿ ಕಳ್ಳರು ಗದಗ ನಗರದಲ್ಲಿ ಒಟ್ಟು 6 ಕಳ್ಳತನ ಹಾಗೂ ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿರುವುದು ಕಂಡುಬಂದಿದೆ. ಬಂಧಿತ ಕಳ್ಳರಿಂದ 20 ಲಕ್ಷ ರೂಪಾಯಿ ಮೌಲ್ಯದ 401 ಗ್ರಾಂ ಬಂಗಾರದ ಆಭರಣಗಳು, 2,80,000 ರೂಪಾಯಿ ಮೌಲ್ಯದ 2 ಬೆಳ್ಳಿ ಸಾಮಗ್ರಿಗಳು ಸೇರಿದಂತೆ ಒಂದು ಕಾರನ್ನು ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ವರದಿ ಚಂದ್ರಶೇಖರ್ ಸೋಮನವರ್. ಗದಗ ಜಿಲ್ಲೆಯಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಸ್ವತ್ತಿನ ಅಪರಾಧ ಪ್ರಕರಣಗಳನ್ನು ತಡೆಗಟ್ಟಲಿಕ್ಕೆ ಮತ್ತು ಪತ್ತೆ ಹಚ್ಚಲಿಕ್ಕೆ ಗದಗ ಜಿಲ್ಲಾ ಪೊಲೀಸ್ ವಿಶೇಷವಾದ ಕಾಳಜಿ ವಹಿಸಿ ಅಭಿಯಾನವನ್ನು ವಹಿಸಿಕೊಂಡು ತಡೆಗಟ್ಟಲಿಕ್ಕೂ ಕೂಡ ಮತ್ತು ಪತ್ತೆ ಹಚ್ಚಲಿಕ್ಕೆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಅದು ತಾಂತ್ರಿಕವಾಗಿರ್ಬೋದು ಮತ್ತು ಭೌತಿಕವಾಗಿರ್ಬೋದು ಈ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ದಿನಾಂಕ 27/5/2024 ಗದಗ ಶಹರ ಠಾಣಾ ವ್ಯಾಪ್ತಿಯಲ್ಲಿ ಶ್ರೀ ಶೇಖರಗೌಡ ತಂದೆ ಬಸನಗೌಡ ಪಾಟೀಲ್, ಸಾಕಿನ್ ಗಣೇಶ್ ನಗರ, ಇವರು ಅಂದರೆ ಗಣೇಶ್ ನಗರ ಏರಿಯಾದವರು, ಇವರ ಮನೆ ಕಳ್ಳತನ ಆಗಿತ್ತು. ಈ ಬಗ್ಗೆ ಗದಗ ಶಹರ ಠಾಣೆಯಲ್ಲಿ ಅಪರಾಧ ಕ್ರಮಾಂಕ 67/2024 ಪ್ರಕರಣ ದಾಖಲಾಗಿ ತನಿಖೆಯಲ್ಲಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಜನ ಆರೋಪಿತರನ್ನು ವಶಪಡಿಸಿಕೊಂಡು ವಿಚಾರಣೆ ಮಾಡಲಾಗಿ ಒಬ್ಬರು ಖಾಜಾ ಉರ್ಫ್ ಶೇಖ್, ತಂದೆ ರಫೀಕ್ ಸೈಯದ್, ಸುಮಾರು 34 ವರ್ಷ, ಕಾರ್ ಚಾಲಕ ಉದ್ಯೋಗ, ಬೆಳಗಾವಿ ವೈಭವ ನಗರದ ನಿವಾಸಿ, ಹಾಗೂ ಅರ್ಮಾನ್ ತಂದೆ ಇರ್ಫಾನ್ ಶೇಖ್, ಸುಮಾರು 19 ವರ್ಷ, ಕೂಲಿ ಕೆಲಸ ಉದ್ಯೋಗ, ಈತನು ಕೂಡ ಬೆಳಗಾವಿಯ ವೈಭವ ನಗರದವನು. ಅದೇ ರೀತಿ ಮೆಹಬೂಬ್ ತಂದೆ ಇಬ್ರಾಹಿಂ ಮುಲ್ಲಾ, ಸುಮಾರು 18 ವರ್ಷ ವಯಸ್ಸು, ಕೂಲಿ ಕೆಲಸ, ಈತನು ಕೂಡ ಬೆಳಗಾವಿಯ ವೈಭವ ನಗರದ ಸತ್ಯಸಾಯಿ ಕಾಲೋನಿಯವನು. ಈ 3 ಜನರನ್ನು ವಶಪಡೆದುಕೊಂಡು ವಿಚಾರಣೆ ಮಾಡಲಾಗಿ ಇವರು ಗದಗ ನಗರದ ವ್ಯಾಪ್ತಿಯಲ್ಲಿ ಸುಮಾರು 6 ಪ್ರಕರಣಗಳನ್ನು ಅಪರಾಧ ಮಾಡಿರುವುದು ತಿಳಿದು ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಟ್ಟು 20,29,500 ರೂಪಾಯಿ ಕಿಮ್ಮತ್ತಿನ 401 ಗ್ರಾಂ ಬಂಗಾರದ ಆಭರಣಗಳನ್ನು ಹಾಗೂ 2,80,000 ರೂಪಾಯಿ ಕಿಮ್ಮತ್ತಿನ 2 kg 800 ಗ್ರಾಂ ಬೆಳ್ಳಿ ಸಾಮಾನುಗಳನ್ನು ಮತ್ತು ಈ ಆರೋಪಿತರು ಕೃತ್ಯಕ್ಕೆ ಬಳಸ್ತಿರ್ತಕ್ಕಂಥ ಒಂದು ಕಾರು 1,50,000 ರೂಪಾಯಿ ಕಿಮ್ಮತ್ತಿಂದು, ಇವುಗಳನ್ನೆಲ್ಲ ವಶಪಡಿಸಿಕೊಂಡು ಅವರನ್ನು ಮುಂದಿನ ತನಿಖೆ ಕೈಗೊಳ್ಳಲಾಗ್ತಾ ಇದೆ. ವಿಚಾರಣೆ ಸಮಯದಲ್ಲಿ ಈ ಪ್ರಕರಣದ ಕೆಲವು ಆರೋಪಿತರು ಈಗಾಗಲೇ ಬೆಳಗಾವಿ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆ, ಆಮೇಲೆ ಆಂಧ್ರ ಪ್ರದೇಶದ ಕೆಲವು ಪ್ರದೇಶಗಳಲ್ಲಿ ಕಳ್ಳತನ ಮಾಡಿರುವುದು ವಿಚಾರಣೆ ವೇಳೆ ತಿಳಿದು ಬಂದಿದೆ. ಈಗಾಗಲೇ ಕೆಲವು ಪ್ರಕರಣದಲ್ಲಿ ಇವರು ಆರೋಪಿತರಿದ್ದಾರೆ, ಇನ್ನೂ ಕೆಲವು ಪ್ರಕರಣಗಳನ್ನು ಮಾಡಿರುವುದಕ್ಕೆ ತಿಳಿದು ಬಂದಿರುವುದರಿಂದ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಕುರಿತು ಮಾಹಿತಿ ನೀಡ್ತೀವಿ. ಮತ್ತು ಈಗಾಗಲೇ ಏನಾದರೂ ಬೇಲ್ ಕ್ಯಾನ್ಸಲೇಷನ್ ಇರ್ಬೋದು, ವಾರಂಟ್ಗಳು ಪೆಂಡಿಂಗ್ ಇದ್ದರೆ ಆ ಬಗ್ಗೆ ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಲಿಕ್ಕೆ ಕ್ರಮ ಕೈಗೊಳ್ತೀವಿ.